ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಜೈ ವಿನಾಯಕ ಭಕ್ತಿ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ. 2024 ಮೇ ತಿಂಗಳಿನಲ್ಲಿ ಸಂಕಷ್ಟಹರ ಚತುರ್ಥಿಯು ಯಾವಾಗ ಬಂದಿದೆ, ಸಂಕಷ್ಟಹರ ಚತುರ್ಥಿಯ ತಿಥಿ ಟೈಮಿಂಗ್ಸ್ ಏನು, ಜೊತೆಗೆ ಚಂದ್ರೋದಯದ ಸಮಯ ಯಾವಾಗ ಇದೆ, ಸಂಕಷ್ಟಹರ ಚತುರ್ಥಿಯ ಪೂಜೆಯನ್ನು ಈ ಮುಹೂರ್ತದಲ್ಲಿ ಮಾಡಿದರೆ ಸಂಕಷ್ಟಹರ ಚತುರ್ಥಿಯ ಪೂಜೆಯನ್ನು ಮಾಡಿದ ಪೂರ್ಣ ಫಲ ಲಭಿಸುತ್ತದೆ. ಆ ಮುಹೂರ್ತ ಯಾವುದು? ಈ ಎಲ್ಲ ವಿಷಯಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಅದಕ್ಕೂ ಮುಂಚೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 2024 ಮೇ ತಿಂಗಳಿನಲ್ಲಿ ಸಂಕಷ್ಟಹರ ಚತುರ್ಥಿಯು 26ನೇ ತಾರೀಕು ಬಂದಿದೆ. ಸಂಕಷ್ಟಹರ ಚತುರ್ಥಿಯ ತಿಥಿ ಟೈಮಿಂಗ್ ಸ್ಟಾರ್ಟ್ ಆಗುವುದು ಮೇ 26ನೇ ತಾರೀಕು ಸಂಜೆ 6:06 ಸ್ಟಾರ್ಟ್ ಆಗಿ ಎಂಡ್ ಆಗುವುದು ಮೇ 27ನೇ ತಾರೀಕು ಸಂಜೆ 4:53 ಮುಗಿಯುತ್ತದೆ. ಸಂಕಷ್ಟಹರ ಚತುರ್ಥಿಯ ಪೂಜೆಯನ್ನು ಚಂದ್ರೋದಯದ ಸಮಯವನ್ನು ಗಣನೆಗೆ ತೆಗೆದುಕೊಂಡು ಆಚರಿಸುವುದರಿಂದ ಮೇ 26ನೇ ತಾರೀಕು ಸಂಕಷ್ಟಹರ ಚತುರ್ಥಿಯನ್ನು ಆಚರಿಸಬೇಕಾಗುತ್ತದೆ. ಮೇ 26ನೇ ತಾರೀಕು ಸಂಜೆ 6:06 ಸಂಕಷ್ಟಹರ ಚತುರ್ಥಿಯ ತಿಥಿ ಸ್ಟಾರ್ಟ್ ಆಗುವುದರಿಂದ ಈ ಗೋಧೂಳಿ ಮುಹೂರ್ತದಲ್ಲಿ ಸಂಕಷ್ಟಹರ ಚತುರ್ಥಿಯನ್ನು ಆಚರಿಸಿ ಸಂಕಷ್ಟಹರ ಚತುರ್ಥಿಯ ಪೂಜೆಯನ್ನು ಮಾಡಿ, ಪೂಜೆಯ ನಂತರ ಚಂದ್ರೋದಯದ ಸಮಯ ಅಂದರೆ ರಾತ್ರಿ 10:12 ಚಂದ್ರೋದಯದ ಸಮಯ ಇದೆ. ಚಂದ್ರನನ್ನು ನೋಡಿ ಚಂದ್ರನಿಗೆ ಅರ್ಘ್ಯವನ್ನು ಸಮರ್ಪಿಸಿ ಉಪವಾಸವನ್ನು ಮುರಿಯಬೇಕಾಗುತ್ತದೆ. ಇಲ್ಲಿಗೆ ಸಂಕಷ್ಟಹರ ಚತುರ್ಥಿಯ ಪೂಜೆ ಪೂರ್ಣಗೊಳ್ಳುತ್ತದೆ. ಮೇ ತಿಂಗಳಿನಲ್ಲಿ ಸಂಕಷ್ಟಹರ ಪೂಜೆಯನ್ನು ಮಾಡುವುದಕ್ಕೆ ಕೇವಲ ಗೋಧೂಳಿ ಮುಹೂರ್ತ ಮಾತ್ರ ಸಿಗುತ್ತದೆ. ಏಕಪ್ಪ ಅಂದರೆ ಚತುರ್ಥಿಯ ತಿಥಿ ಸ್ಟಾರ್ಟ್ ಆಗುವುದು ಮೇ 26ನೇ ತಾರೀಕು ಸಂಜೆ 6:06 ಎಂಡ್ ಆಗುವುದು ಮೇ 27ನೇ ತಾರೀಕು ಸಂಜೆ 4:53 ಮುಗಿಯುತ್ತದೆ. ಸಂಕಷ್ಟಹರ ಚತುರ್ಥಿಯ ತಿಥಿಯು ಚಂದ್ರೋದಯದ ಮುಂಚಿತವಾಗಿಯೇ ಮುಗಿಯುವುದರಿಂದ ಮೇ 26ನೇ ತಾರೀಕು ಭಾನುವಾರ ಸಂಕಷ್ಟಹರ ಚತುರ್ಥಿಯನ್ನು ಆಚರಿಸಬೇಕಾಗುತ್ತದೆ. ಮೇ ತಿಂಗಳಿನಲ್ಲಿ ಮಳೆ ಬರುವುದರಿಂದ, ಮಳೆಗಾಲ ಆಗಿರುವುದರಿಂದ ಮೋಡ ಕವಿದ ವಾತಾವರಣವಿದ್ದು ಚಂದ್ರನ ದರ್ಶನ ಆಗಲಿಲ್ಲ ಎಂದರೆ ಏನು ಮಾಡಬೇಕು ಎಂದರೆ ಚಂದ್ರನ ಫೋಟೋ ಇದ್ದರೆ ನೋಡಬಹುದು. ಚಂದ್ರನಿಗೆ ಅರ್ಘ್ಯವನ್ನು ಹೇಗೆ ಸಮರ್ಪಿಸುವುದು ಎಂದರೆ ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನು ತೆಗೆದುಕೊಂಡು ಅದಕ್ಕೆ ಅರಿಶಿನ, ಕುಂಕುಮ, ಹೂಗಳನ್ನು ಇಟ್ಟು ಗಂಧದ ಕಡ್ಡಿ, ಅದರ ಜೊತೆಗೆ ಒಂದು ಚೆಂಬಿನಲ್ಲಿ ನೀರನ್ನು ತೆಗೆದುಕೊಂಡು ಬಂದು ಮನೆಯಿಂದ ಹೊರಗಡೆ ತೆಗೆದುಕೊಂಡು ಬಂದು ಚಂದ್ರನಿಗೆ ಪೂಜೆಯನ್ನು ಮಾಡಿ ಅಂಗೈಯಲ್ಲಿ ನೀರನ್ನು ಹಾಕುತ್ತಾ ಚಂದ್ರನಿಗೆ ಅರ್ಘ್ಯವನ್ನು ಸಮರ್ಪಿಸಬೇಕು. ಆಗ ಸಂಕಷ್ಟಹರ ಚತುರ್ಥಿಯ ಪೂಜೆಯ ಪೂರ್ಣ ಫಲ ಲಭಿಸುತ್ತದೆ. ಸಂಕಷ್ಟಹರ ಚತುರ್ಥಿಯ ಪೂಜೆಯನ್ನು ಉಪವಾಸವಿದ್ದು ಆಚರಿಸಬೇಕಾಗುತ್ತದೆ. ಸಂಕಷ್ಟಹರ ಚತುರ್ಥಿಯ ಪೂಜೆಯನ್ನು ಮಾಡುವುದಕ್ಕೆ ಮೇ 26ನೇ ತಾರೀಕು ಬೆಳಗಿನಿಂದ ಉಪವಾಸವನ್ನು ಇದ್ದು ಸಂಜೆ ಗೋಧೂಳಿ ಸಮಯದಲ್ಲಿ ಸಂಕಷ್ಟಹರ ಚತುರ್ಥಿಯ ಪೂಜೆಯನ್ನು ಮುಗಿಸಿ ರಾತ್ರಿ 10:12 ಚಂದ್ರೋದಯದ ಸಮಯವನ್ನು ನೋಡಿಕೊಂಡು ಚಂದ್ರನ ದರ್ಶನವನ್ನು ಪಡೆದು ಚಂದ್ರನಿಗೆ ಅರ್ಘ್ಯವನ್ನು ಸಮರ್ಪಿಸಿ ಸಂಕಷ್ಟಹರ ಚತುರ್ಥಿಯ ಪೂಜೆಯನ್ನು ಕಂಪ್ಲೀಟ್ ಮಾಡಿ ನಂತರ ಉಪ ಆಹಾರವನ್ನು ಸೇವಿಸಬಹುದು. ಈ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ಮಾಹಿತಿ ಇಷ್ಟ ಆಗಿದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಈ ವಿಡಿಯೋವನ್ನು ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಇದೇ ರೀತಿಯ ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ.